स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर में फिर महसूस हुए जलजले के झटके, लोग भागने लगे घरों से। आज सुबह सवेरे 6:22 पर 3 से 4 सेकंड तक बीजापुर शहर के अलावा चढ़चान, टिकोटा और बसन बागेवाड़ी में जलजले के झटके जनता ने महसूस किए, जो 30 साल में पहली बार इस तरह की शिद्दत से जलजले के झटके लोगों को महसूस होने की बात पता चली है, जिसकी शिद्दत रिक्टर स्केल में 4.9 बताई जा रही है, जो बीजापुर नॉर्थ में घटी है। झटके महसूस होते ही सोए हुए लोग घरों से भाग निकलने के भी नज़ारा देखने को मिला। सीसीटीवी फुटेज के जरिए प्रशासन ने आधिकारिक तौर पर अभी जानकारी आनी बाकी है कि यह जलजले के झटकों का सिलसिला यहीं थमेगा या आगे भी जारी रहेगा, देखना बाकी है। ಐದು ಗಂಟೆಲಿಂದ 6:21 ತನಕ 3 ಸಲ ಭೂಕಂಪ ಆಗ್ಯಾವ ಸರ್. ಒಟ್ಟು 3 ಸಲ ಭೂಕಂಪ ಆಗಿ ಎಲ್ಲ ಮನೆಗಿನಿ ಶೀಳಿ ಮಾಡಿ ಭಾಳ ಹೈರಾಣ ಆಗ್ಯಾವ ಸರ್. ಲಾಸ್ಟ್ ಬಿದ್ದದ ಮನ್ಯಾಗಿನ ಭಾಂಡೆಗಳು ಬಿದ್ದಾವೆ ನೋಡ್ರಿ. ಹಿಂಗೆ ಇವು ಮನ್ಯಾಗಿನ ಭಾಂಡೆಗಳು ಬಿದ್ದಾವು, ಮನೆಗಳು ಶೀಳ್ಯಾವು, ಪೂರಾ ಜೋಕಾಲಿ ಒಳಗೆ ತೂಗದಂಗೆ ಆಗ್ಯಾವ ಸರ್ ಮನೆ. ಇಲ್ಲಿ ನೋಡಿ ಸರ್, ಇವು ಮನೆ ಗಾಡಿಗಳು ನೋಡ್ರಿ ಹೆಂಗೆ ಶೀಳ್ಯಾವ ನೋಡ್ರಿ ಸರ್. ಎಲ್ಲವೂ ನೋಡ್ರಿ ಪೂರಾ ತುಂಬ ಎಲ್ಲ ಶೀಳ್ಯಾವ. ಆ ಕಡೆ ಒಟ್ಟನೆ ಒಳಗಿಂದು ಅವು ಎಲ್ಲನೇ ಶಿಳಿದು ಬರ್ಬೇಕು ನೋಡೋದು. ಇನ್ನು ನೋಡ್ರಿ ಸರ್, ಈ ಥರ ಎಲ್ಲ ಶಿಳ್ಯ ನೋಡ್ರಿ ಮನೆಗಳು ನೋಡ್ರಿ. ಒಟ್ಟು ಸುಮಾರು ರಾತ್ರಿ ನಸುಕಿನಾಗ 6:21 ತನಕ 3 ಸಲ ಭೂಕಂಪ ಆಗ್ಯಾವ ಸರ್. ಮತ್ತು ಇಲ್ಲಿ ಊರಾಗೂ ನಮ್ದು ಅಷ್ಟೇ ಸರ್, ಭಾಳ ಮನೆಗಳು ಲಾಸ್ಟ್ ಆಗ್ಯಾವ. ಕೆಲವೊಂದು ಮನೆಗಳು ಬಿದ್ದಾವು, ಕೆಲವೊಂದು ಮನೆಗಳು ಭಾಂಡಿ ಬಿದ್ದಾವು, ಎಲ್ಲ ಭಾಳ ಲಾಸ್ ಆಗ್ಯಾವ ಸರ್. 3 ಸಲ ಭೂಕಂಪ ಆಗ್ಯಾವ ಸರ್. ಒಟ್ಟು 3 ಸಲ ಮನೆ ನಸುಕಿನಾಗೆ 2 ಗಂಟೆದಿಂದ 3 ಸಲ ಆಗ್ಯದ್ರಿ ಸರ್. ಮತ್ತು ಅದು ಮನೆಗಳು ಎಲ್ಲ ಶೀಳ್ಯಾವ್ರಿ, ಭಾಂಡೆ ಬಿದ್ದಾವ್ರಿ, ಒಟ್ಟು ಭಯಂಕರ ಲಾಸ್ ಆಗ್ಯದ್ರಿ ಸರ್. ಇದು ನೋಡ್ರಿ ಸರ್, ಬೆಳಗ್ಗೆ 5:20 6:20 ತನಕ 3 ಸಲ ಭೂಕಂಪ ಆಗ್ಯದ. ಆ ಭೂಕಂಪ ಆಗೋದ್ರಿಂದ ಎಲ್ಲ ಮನೆಗಳು ನೋಡ್ರಿ ಎಲ್ಲ ಶೀಳ್ ಹೋಗ್ಯಾವು. और खबरों के लिए देखते रहिए बी न्यूज़ नेशन।